ಸರ್ಕಾರಗಳಿಗೆ ಇವತ್ತು ಟಾಟಾ ಕಂಪನಿಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನೌಕರರ ಪರಿಸ್ಥಿತಿ ಏನಾಗಬೇಕು, ಈ ನೌಕರರ ಕುಟುಂಬಗಳು ಏನಾಗಬೇಕು, ರೈತರು ಏನಾಗಬೇಕು, ಕಾರ್ಮಿಕರು ಏನಾಗಬೇಕು, ವಿದ್ಯುತ್ ಬಳಸುವಂತ ಪ್ರತಿಯೊಬ್ಬರು ಕೂಡ ಇವತ್ತು ಸಮಸ್ಯೆಗೆ ಸಿಕ್ಕಾಕಂತಾರೆ. ಇವತ್ತು ಜಿಯೋದವ್ರು ಬಂದ 3 ತಿಂಗಳ ಫ್ರೀ ಅಂತ ಹೇಳ್ದ, ಕರೆನ್ಸಿ ಏನಿಲ್ಲ 3 ತಿಂಗಳು ಫ್ರೀ, ಸಿಮ್ ತಗೊಳ್ರಿ ಹೋಗ್ರಿ ಅಂತ. ನಮ್ಮವರು ಅಷ್ಟೇ ಜನಗಳು ಫ್ರೀ ಸಿಕ್ಕಿದ್ರೆ ಸಾಕು ಎಲ್ಲ ತಗೊಂಡ್ರು. ಈಗ 300 ರೂಪಾಯಿ, 350 ರೂಪಾಯಿ, 1000 ರೂಪಾಯಿ, 600 ರೂಪಾಯಿ ವಸೂಲಿ ಮಾಡ್ತಾವ್ರೆ. ಅದ್ರ ಜೊತೆಗೆ ಇವತ್ತು ಡಿಶ್ ಆಯ್ತು, ಡಿಶ್ ಬಿಲ್ ಆಯ್ತು. ಇವತ್ತು ಟಿವಿಗಳಿಗೆ ಕರೆನ್ಸಿ ಹಾಕಿದ್ರೆ ಮಾತ್ರ ಮನೆಗಳಲ್ಲಿ ಬರ್ತದೆ. ಪಕ್ಕದ ಮನೆಯಲ್ಲಿ ಓಡಾಡ್ತಾ ಇದ್ರೆ ಇಲ್ಲಿಲ್ಲ. ಇವತ್ತು ವಿದ್ಯುತ್ ಕೂಡ ಅದೇ ಪರಿಸ್ಥಿತಿ ಆಗ್ತದೆ. ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಬೆಲೆ ಇಲ್ಲ, ರೈತರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋದಕ್ಕೆ ಹಣ ಇಲ್ಲ. ಇವತ್ತು ಅವರ ಜೀವನಗಳನ್ನ ಸರಿದೂಗಿಸೋದಕ್ಕೆ ಇವತ್ತು ರೈತ ಪಡ್ತಾ ಇರ್ತಕ್ಕಂಥ ಕಷ್ಟನ ಇವತ್ತು ಸರ್ಕಾರಗಳು ಅರ್ಥ ಮಾಡ್ಕೊಂತ ಇಲ್ಲ. ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡೋದಕ್ಕೆ ಇವತ್ತು ಸರ್ಕಾರಗಳಿಂದ ಆಗ್ತಾ ಇಲ್ಲ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಇವತ್ತು 1-2 ವಿಚಾರ ಹೇಳ್ಬೇಕಾಗ್ತದೆ ಬಂಧುಗಳೇ. ಸೆಂಟ್ರಲ್ ಗೌರ್ಮೆಂಟ್ ರೈತರ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡಕ್ ಬಂದ್ರು. ಏನು ಕೃಷಿ ಕಾಯ್ದೆ ಜಾರಿ ಮಾಡಕ್ ಬಂದ್ರು, ಅದ್ರ ಜೊತೆಗೆ KPTCL ಕಾಯ್ದೆನ ವಿರೋಧಿ ಕಾಯ್ದೆ ತರ ಜಾರಿ ಮಾಡಕ್ ಬಂದ್ರು, APMC ಕಾಯ್ದೆಯನ್ನ ಜಾರಿ ಮಾಡಕ್ ಬಂದ್ರು. ಇವತ್ತು ಅದನ್ನೆಲ್ಲ ಹೋರಾಟವನ್ನ ವಿರೋಧಿಸಿ ಇವತ್ತು ದೆಹಲಿ ಗಡಿ ಭಾಗದಲ್ಲಿ, ಪಂಜಾಬ್, ಹರಿಯಾಣ ಆ ಭಾಗದಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು, ರೈತರು ಹೋರಾಟ ಮಾಡಿ ಇವತ್ತು ಸಾವಿರಾರು ದಿನಗಳು ಹೋರಾಟ ಮಾಡಿದ ಪ್ರತಿಫಲವಾಗಿ ಅದನ್ನ ವಾಪಸ್ ತಗೊಂತೀನಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಆದ್ರೆ ಸಾವಿರಾರು ಜನ ರೈತ ಸಂತ್ರಮಿ ಇವತ್ತು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಮಳೆಗಳು ಹೊಡೆದ್ರು, ಹಳ್ಳ ತೋಡಿದ್ರು, ಮುಳ್ಳು ಹಾಕಿದ್ರು, ಏನು ಬೇಕೋ ಮಾಡಬಾರ್ದಂತ ಎಲ್ಲ ಕೆಲಸಗಳನ್ನ ಮಾಡಿದ್ರು. ಅದರ ಜೊತೆಗೆ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಅದನ್ನ ಮಾಡಕ್ ಹೋದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನ ಯಥಾವತ್ತಾಗಿ ಪಾಲನೆ ಮಾಡಕ್ ಹೋಗ್ತಾವ್ರೆ. ಆ ಸಂದರ್ಭದಲ್ಲಿ ಅವ್ರು ಮಾಡಕ್ ಹೋದಾಗ ಅದೇ ಕಾಂಗ್ರೆಸ್ ಸರ್ಕಾರ ವಿರೋಧಿಸಿತ್ತು. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡ್ಕೊಂಡು ಬರಕ್ ಹೊರಟಿದ್ದಾರೆ. ಇವತ್ತು ನಾವು 2 ಸರ್ಕಾರಗಳಿಗೆ ಹೇಳೋದು ಒಂದೇ, ನೀವು ನಮ್ಮ ಮತದಿಂದ ಪಡೆದಿದ್ದೀರಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಇವಾಗ ಪಕ್ಷಾತೀತವಾಗಿ ನಾವೆಲ್ಲ ಇದ್ದೀವಿ ಇಲ್ಲಿ. ಇವತ್ತು ರೈತರು ಏನಾದ್ರು ಒಂದು ನಿಮ್ಮ ವಿರುದ್ಧ ಸಿಡಿದೇಳಿದ್ರೆ ಎಲ್ಲ ಹೈವೇಗಳು, ರೋಡ್ಗಳೆಲ್ಲ ಬಂದ್ ಮಾಡಿ ಇವತ್ತು JCPಗಳು ತಗೊಂಡು ಅಗದು ಹೋರಾಟ ಮಾಡುವಂತ ಕಾಲ ಹತ್ತಿರದಲ್ಲಿ ಬರ್ತದೆ. ಈಗಲೂ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕೂಡಲೇ ಇವತ್ತೇನು ಟಾಟಾ ಕಂಪನಿಗೆ ಅವರು KE ಏನು ಹಾಕೊಂಡಿದ್ದಾರೆ ಟಾಟಾ ಅವರು, ಯಾವುದೇ ಕಾರಣಕ್ಕೂ ಟಾಟಾ ಕಂಪನಿಗೆ ಖಾಸಗೀಕರಣ ಮಾಡೋದಕ್ಕೆ ಬಿಡಬಾರ್ದು. ಸರ್ಕಾರದ ಸ್ವಾಮ್ಯದಲ್ಲೇ ಇರಬೇಕು. ನೌಕರರ ಭವಿಷ್ಯ ಉಳಿಬೇಕು, ಅವ್ರ ಕುಟುಂಬಗಳು ಉಳಿಬೇಕು, ರೈತರು ಉಳಿಬೇಕು, ಕಾರ್ಮಿಕರು ಉಳಿಬೇಕು, ಬಡ ಜನತೆ ಉಳಿಬೇಕು. ಇವತ್ತೇನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಯಾವ ಜ್ಯೋತಿಗಳೆಲ್ಲ ಬರ್ತಾ ಇದೆ ಆ ಜ್ಯೋತಿಗಳೆಲ್ಲ ಜನಗಳಿಗೆ ತಲುಪುವಂತ ಕೆಲಸ ಮಾಡಬೇಕು. ಇವತ್ತು ಸರ್ಕಾರಕ್ಕೆ ನಾವು ಈ ಒಂದು ಒಟ್ಟಾಗಿ ಪ್ರಗತಿಪರ ಸಂಘಟನೆಗಳಿಂದ ನಾವು ಒತ್ತಾಯ ಮಾಡ್ತಾ ಇರೋದು ಒಂದೇ, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ನೀವು ಖಾಸಗೀಕರಣ ಮಾಡಕ್ ಹೊರಟ್ರೆ ನಾವು ಬಿಡೋದಿಲ್ಲ. ಇನ್ನಷ್ಟು ಉಗ್ರ ಹೋರಾಟಗಳನ್ನ ನಾವು ಕರೆ ಕೊಡ್ತೀವಿ. ಇವತ್ತು ಸಾಮೂಹಿಕವಾಗಿ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಹಳ್ಳಿನಲ್ಲೂ ಕೂಡ ಹೋರಾಟಗಳು ಸ್ಟಾರ್ಟ್ ಆಗ್ತದೆ ಸರ್ಕಾರಗಳ ವಿರುದ್ಧ. ಈಗಲಾದ್ರೂ ಎಚ್ಚೆತ್ಕೊಳ್ರಿ, ಖಾಸಗೀಕರಣ ಮಾಡೋದನ್ನ ಬಿಡ್ರಿ, ಸರ್ಕಾರ ನಡೆಸ್ರಿ. ನಿಮ್ಗೆ ಸರ್ಕಾರ ನಡೆಸಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಮನೆಗೆ ಹೋಗ್ರಿ ಸ್ವಾಮಿ. ಯಾಕೆ ಬೇಕು? ಸರ್ಕಾರ ನಡೆಸಕ್ಕಾಗಿಲ್ಲ ಅಂದ್ರೆ ಖಾಸಗೀಕರಣ ಬಿಟ್ಬಿಡ್ರಿ, ಸರ್ಕಾರನ ಖಾಸಗೀಕರಣ ಮಾಡಿಬಿಡ್ರಿ. ಏನಕ್ಕೆ ಬೇಕು ನಿಮ್ಗೆ ಅಲ್ವಾ? ಜನರ ಹಿತ ಕಾಪಾಡಕ್ಕಾಗ್ತಾ ಇಲ್ಲ, ನೌಕರರ ಹಿತ ಕಾಪಾಡಕ್ಕಾಗ್ತಾ ಇಲ್ಲ, ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಕ್ಕಾಗ್ತಾ ಇಲ್ಲ, ಅಥವಾ ರೈತರ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗ್ತಾ ಇಲ್ಲ, ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಕ್ಕಾಗ್ತಾ ಇಲ್ಲ. ಆದ್ರೆ ನೀವು ಮಾಡಬಾರ್ದು ಕೆಲಸಗಳೆಲ್ಲ ಖಾಸಗೀಕರಣ ಮಾಡ್ಕೊಂಡು ಮಾಡ್ತೀವಿ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ, ನೀವು ಕೂಡಲೇ ಇದ್ರ ವಿರುದ್ಧ ನೀವು ಒಂದು ಲೀಗಲ್ ಟೀಮ್ನ ರೆಡಿ ಮಾಡಿಕೊಂಡು ವಕೀಲರ ತಂಡವನ್ನು ನೇಮಕ ಮಾಡಿ ಈ ಟಾಟಾ ಕಂಪನಿಗೆ ಏನು ಖಾಸಗೀಕರಣ ಮಾಡಕ್ ಕೊಟ್ಟಿದ್ದಾರೆ ಅದನ್ನು ತಡೆಯೋದಕ್ಕೆ ನೀವು ನೌಕರರ ಹಿತ ಕಾಪಾಡಬೇಕು, ರೈತರ ಹಿತ ಕಾಪಾಡೋದಕ್ಕೆ, ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಜನರ ಹಿತ ಕಾಪಾಡೋದಕ್ಕೆ ಸರ್ಕಾರ ಬದ್ಧವಾಗಿರಬೇಕು. ಒಂದು ಲೀಗಲ್ ಟೀಮ್ ರೆಡಿ ಮಾಡಿ ಆ ಒಂದು ಟಾಟಾ ಕಂಪನಿ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕಂತ ಇದೇ ಸಂದರ್ಭದಲ್ಲಿ ತಮ್ಮನ್ನ ಒತ್ತಾಯ ಮಾಡ್ತಾ ಇದ್ದೀವಿ.